ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಫಸ್ಟು ಎಲ್ಲರ ಕ್ವೆಶನು RRB PO ಪ್ರಿಲಿಮ್ಸ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಇಟ್ಸ್ ಹೈ ಟೈಮ್, ಅಂದರೆ ಈ ವೀಕಲ್ಲೇ ಬರುವಂಥ ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ಅಂದರೆ 99% ಅಂತಲೇ ಅಂದ್ಕೊಳ್ಳಿ. ಇನ್ ಕೇಸ್ ಈ ವಾರ ಬಂದಿಲ್ಲ ಅಂದರೆ ನೆಕ್ಸ್ಟ್ ವೀಕು 100% ಬಂದೇ ಬರುತ್ತೆ. ಬಟ್ ಈ ವಾರ ಬರ್ಬೋದೇನೋ ಅಂತ ಜಾಸ್ತಿ ಚಾನ್ಸಸ್ ಇದ್ದಾವೆ. ಓಕೆ, ಆ್ಯಂಡ್ ನಾವು ಎಕ್ಸಾಮ್ ಬರೆದಿದ್ವಲ್ಲ, ಅಂದರೆ ಲಾಸ್ಟ್ ಇಯರಲ್ಲಿ ನಾನು ಎಕ್ಸಾಮ್ ಬರ್ತಿದ್ನಲ್ಲ, ಸೊ ಅವಾಗ ಹೆಂಗೆ ಅಂದರೆ ಹಿಂಗೆ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡ್ತಿದ್ವಾ. ಅಂದರೆ IBPS ಇಂದ ರಿಸಲ್ಟ್ ಬಿಡೋದು ಒಂದು ಕಾಮನ್ ಡೇಸ್. ಅಂದರೆ ಆವಾಗ ಆ ಟ್ರೆಂಡ್ ಹೆಂಗಿತ್ತು ಅಂದರೆ ಸೋಮವಾರ, ಬುಧವಾರ, ಗುರುವಾರ, ಸೊ ಈ 3 ವಾರದಲ್ಲಿ ಯಾವುದಾದ್ರೂ ಒಂದು ದಿನದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಿದ್ರು. ಅಂದರೆ ಆಲ್ಮೋಸ್ಟ್ ಕಾಮನ್ ಅಂದರೆ ಇವಿದ್ವು. ಬಟ್ ಒಂದೊಂದು ಸಲ ಬೇರೆ ಬೇರೆ ದಿನದಲ್ಲೂ ಅನೌನ್ಸ್ ಮಾಡಿದ್ದಾರೆ. ಬಟ್ ಜಾಸ್ತಿ ಬಿಟ್ಟಿರೋದು ಈ 3 ದಿನಗಳಲ್ಲಿ ಜಾಸ್ತಿ. ಹಂಗಂತ ಇದೇ ದಿನದಲ್ಲಿ ಬಿಡ್ತಾರಂತಲ್ಲ, ಬಟ್ ಅವಾಗ ನಾನು ವೇಟ್ ಮಾಡಬೇಕಾದ್ರೆ ಜಾಸ್ತಿ ಆ 3 ದಿನದಲ್ಲೇ ಯಾವಾಗಾದರೂ ಒಂದಿನ ಅವರು ರಿಸಲ್ಟ್ ಅನೌನ್ಸ್ ಮಾಡ್ತಿದ್ರು. ಆ್ಯಂಡ್ ಓಕೆ, ರಿಸಲ್ಟ್ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಈಗ RRB PO ಆ್ಯಂಡ್ ಕ್ಲರ್ಕಿಗೆ ಇನ್ನೇನು ಮೇನ್ಸ್ ಬರುತ್ತೆ. ಆ್ಯಂಡ್ ಮುಂದಿನ ಎಕ್ಸಾಮ್ಗಳೆಲ್ಲ ಇದ್ದಾವೆ, ಅದರಲ್ಲೂ ಮೇನ್ಸಿಗೆ ಓದಬೇಕು, ಪ್ರಿಲಿಮ್ಸಿಗೆ ಓದಬೇಕು. ಬಟ್ ನಾವು ಯಾವ ಸೋರ್ಸ್ ಫಾಲೋ ಮಾಡಬೇಕು ಅಂತ ತುಂಬ ಜನ ಕೇಳಿದ್ದೀರಾ. ಸೋರ್ಸ್ ಬಗ್ಗೆ ಅಷ್ಟೇ ಮಾತಾಡೋಣ ಇವತ್ತು. ಹೆಂಗೆ ಓದಬೇಕು ಏನು ಅಂತ ಆಲ್ರೆಡಿ ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ತಯಾರಿನೇ ಕೂಡ ತುಂಬ ಚೆನ್ನಾಗಿ ನಡೀತಿದೆ ಅಂತಲೇ ನಾನು ಅಂದ್ಕೊತೀನಿ. ಫಸ್ಟ್ ನಾವು ಮಾತಾಡೋಣ ಇಂಗ್ಲೀಷ್ ಬಗ್ಗೆ. ಇಂಗ್ಲೀಷ್ ಅಂತಂದರೆ ಬೇಸಿಕ್ ಟು ಮೀಡಿಯಮ್ ಟು ಅಡ್ವಾನ್ಸ್ ಲೆವೆಲಲ್ಲಿ ನಾವು ಓದ್ಕೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಇದು ಮೇನ್ಸು. ಸೊ ಪ್ರಿಲಿಮ್ಸ್ಗಿನ್ನ ಒಂದು ಸ್ಟೆಪ್ಪು ಮುಂದೆನೇ ಇರುತ್ತೆ ಮೇನ್ಸು. ಆ್ಯಂಡ್ ಈಗೀಗ ಬರೋವಂಥ ಕ್ವಶನ್ ಪೇಪರ್ಸು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಪ್ರಿಲಿಮ್ಸಿಗೆ ಹೋಗಿ ಬಂದಿರ್ತೀರ. ಸೊ ಕ್ವೆಶನ್ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆದಂಗೆ ಆಗಿರುತ್ತೆ. ಆ್ಯಂಡ್ ಕೇಳುವಂತಹ ಏನಂತಾರಲ್ಲ ಲೆವೆಲು, ಕ್ವೆಶನ್ಸ್ ಲೆವೆಲು ತುಂಬಾ ಚೇಂಜ್ ಆಗಿರುತ್ತೆ. ಆ್ಯಂಡ್ ಯಾಕಂದರೆ ನೋಡಿ, ಈಗ ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡಿಗೂ ಆಮೇಲೆ ಈಗ ಬರ್ತಿರೋಂಥ ಎಜುಕೇಷನ್ ಬ್ಯಾಕ್ಗ್ರೌಂಡಿಗೂ ತುಂಬಾ ವ್ಯತ್ಯಾಸ ಇದೆ. ಅಂದರೆ ಈಗ ಯಾರಿಗೆ ಕೇಳಿ ಎಲ್ಲರಿಗೂ ಇಂಗ್ಲೀಷ್ ಬರ್ತಿರುತ್ತೆ. ಅಂದರೆ ಆಲ್ಮೋಸ್ಟು ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಇಂಗ್ಲೀಷಲ್ಲಿ ಅದಕ್ಕೆ ಏನಂತಾರೆ ಇದಕ್ಕೆ ಏನಂತಾರೆ ಎಲ್ಲನೂ ಗೊತ್ತಿರುತ್ತೆ. ಸೊ ಬರ್ತಾ ಬರ್ತಾ ಹೆಂಗೆ ಜನ್ರೇಷನ್ ಬರ್ತಿದ್ದಾನೋ ಅದೇ ಥರ ಕ್ವಶನ್ ಪೇಪರ್ಸು ತುಂಬ ಎಂತಾರಲ್ಲ ಟಫ್ ಆಗ್ತಿದ್ದಾವೆ, ಹೈ ಲೆವೆಲ್ ಕೇಳ್ತಿದ್ದಾರೆ. ಸೊ ನಾವು ಯಾವಾಗಲೂ ಪ್ರತಿ ವರ್ಷ ನೆಕ್ಸ್ಟ್ ವರ್ಷ ಓದ್ತಿದ್ದೀನಿ ಅಂದರೆ ಈ ವರ್ಷಕ್ಕಿಂತ ಇನ್ನೊಂದು ಪಟ್ಟು ಜಾಸ್ತಿ ಓದಲೇಬೇಕಾಗುತ್ತೆ. ಅದನ್ನು ಮಾತ್ರ ತಪ್ಸೋಕ್ಕಾಗೋದೇ ಇಲ್ಲ. ಕಂಪ್ಲೀಟಾಗಿ ಇದ್ರ ಮೇಲೆ ನಿಂತಿದೆ. ಓಕೆ, ಆ್ಯಂಡ್ ಫಸ್ಟ್ ನಾವು ಇಂಗ್ಲೀಷ್ ಬಗ್ಗೆ ಮಾತಾಡೋಣ. ಇಂಗ್ಲೀಷಲ್ಲಿ ನಾನು ಇವತ್ತು ಯೂಟ್ಯೂಬ್ ವೀಡಿಯೋಸ್ ಬಗ್ಗೆನೇ ಹೇಳ್ತಿದ್ದೀನಿ. ಅದರಲ್ಲೂ ಫ್ರೀಯಾಗಿ ಅವೈಲೇಬಲ್ ಇರುವಂಥ ವೀಡಿಯೋಸು. ನೀವು ಬೇಕಿತ್ತಂದರೆ ಸಬ್ಸ್ಕ್ರಿಪ್ಷನ್ನು ತೊಗೋಬೋದು. ಅಂದರೆ ಏನಂತಾರಲ್ಲ ಆ್ಯಪ್ಸಲ್ಲಿ ಸಬ್ಸ್ಕ್ರಿಪ್ಷನ್ ಸಿಗ್ತವೆ, ಲೈವ್ ಕ್ಲಾಸಸ್ ಸಿಗ್ತವೆ, ಕ್ವೆಶನ್ ಪೇಪರ್ಸು ಡಿಸ್ಕಸ್ ಮಾಡಿರೋ ಸಿಗ್ತವೆ. ಸೊ ನಿಮಗೆ ಎಷ್ಟೊಂದು ಅನುಕೂಲ ಇರ್ತವೆ. ಆ್ಯಂಡ್ ಡೈಲಿ ಕ್ವಿಝಸ್ ಸಿಗ್ತವೆ, ಮಾರ್ಕ್ಸ್ ಸಿಗ್ತವೆ. ಸೊ ಇದು ನಿಮಗೆ ಎಷ್ಟು ಮಟ್ಟಿಗೆ ತೊಗೊಳಕ್ಕಾಗುತ್ತೋ, ಒಂದು ಆ್ಯಪಿಂದ ತೊಗೊಳಕ್ಕಾಗುತ್ತಾ ಒಂದೇ ತೊಗೊಳ್ಳಿ, ಇಲ್ಲ ಎರಡೆರಡು ಸಬ್ಸ್ಕ್ರಿಪ್ಷನ್ ತೊಗೊಳಕ್ಕಾಗುತ್ತಾ ತೊಗೊಳ್ಳಿ. ಯಾಕೆಂದರೆ ಇದು ಆಲ್ಮೋಸ್ಟು ಎಕ್ಸಾಮ್ ಟೈಮಲ್ಲಿ ಇದ್ದೀವಿ ನಾವು. ಸೊ ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ನಿಮಗೆ ತೊಗೋಬೇಕನ್ನಿಸ್ತಾ ತೊಗೊಂಡ್ಬಿಡಿ, ಇಲ್ಲ ಅಂದರೆ ಒಂದಿದ್ರೂ ಸಾಕೆ. ಓಕೆನಾ. ಆ್ಯಂಡ್ ಫಸ್ಟು ಇಂಗ್ಲೀಷ್ ಅಂತ ಹೇಳಿದ್ನಲ್ಲ, ಇಲ್ಲಿ ನಾನು ಹೇಳೋದಂದ್ರೆ ಅಡ್ಡ 247 ನೀವು ರೆಫರ್ ಮಾಡ್ಬೋದು. ಇಬ್ಬರು ಟೀಚರ್ಸ್ ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ, ತುಂಬ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಸಂತೋಷ್ ಸರ್ ಅಂತಿದ್ದಾರೆ, ಅವ್ರಿಗೆ ಮಾತ್ರ ತುಂಬ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಚೆನ್ನಾಗಿ ಹೇಳ್ತಾರೆ. ಇನ್ನೊಬ್ಬರು ಮೇಡಮು ಇದ್ದಾರೆ. ಅಲ್ಲೇನು ನಿಮಗೆ ಕಮ್ಮಿ ಅಂತ ಅನಿಸೋದೇ ಇಲ್ಲ. ನಿಮ್ಮ ಏನಂತಾರಲ್ಲ ಸೆಂಟೆನ್ಸ್ ರಿಅರೇಂಜ್ಮೆಂಟ್ ತೊಗೊಳ್ಳಿ, ರೀಡಿಂಗ್ ಕಾಂಪ್ರಿಹೆನ್ಷನ್ ತೊಗೊಳ್ಳಿ, ಎರರ್ ಡಿಟೆಕ್ಷನ್ ತೊಗೊಳ್ಳಿ, ಪ್ಯಾರಾ ಜಂಪಲ್ಸ್ ತೊಗೊಳ್ಳಿ, ಏನೇ ತೊಗೊಳ್ಳಿ ತುಂಬ ನೀಟಾಗಿ ಚೆನ್ನಾಗಿ ಹೇಳ್ತಾರೆ. ಸೊ ಅದು ಮಾತ್ರ ಕಂಪಲ್ಸರಿ ಓದಿ ಅಂತ ನಾನು ರೆಫರ್ ಮಾಡ್ತೀನಿ. ಬಿಟ್ಟರೆ ಇನ್ನೊಬ್ರು ಯಾರು ರೆಫರ್ ಮಾಡೋದಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಎಷ್ಟೊಂದು ಜನ ಅವ್ರನ್ನ ಫಾಲೋ ಮಾಡ್ತಾರೆ, ನಿಮಿಷಾ ಬನ್ಸಾಲ್ ಮ್ಯಾಮ್ನ. ಸೊ ಇವೆರಡು ಸೋರ್ಸ್ನ ನಾನು ಹೇಳ್ತಿದ್ದೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನ ನೀವು ರೆಫರ್ ಮಾಡ್ಬೋದು. ಇಲ್ಲ ಇಬ್ಬರದ್ದು ನೋಡ್ತಿದ್ದೀರಾ ವೀಡಿಯೋಸ್ ಅಂದರೆ ವೆಲ್ ಆ್ಯಂಡ್ ಗುಡ್. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ಬರೋಣ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು. ತುಂಬಾ ನನಗಂತೂ ಟಫು, ನಿಮ್ಗೆ ಹೆಂಗೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟು ಬ್ಯಾಂಕಿಂಗ್ ಪ್ರಿಪೇರ್ ಆಗ್ತಿರೋರಿಗೆ ಸ್ವಲ್ಪ ಕ್ವಾಂಟ್ಸ್ ಟಫೇ ಇರುತ್ತೆ. ಓಕೆ, ಇಲ್ಲಿ ಏನಂದರೆ ಕೇಳೋವಂಥ ಕ್ವಶನ್ ಪ್ಯಾಟರ್ನ್ಸು ತುಂಬ ಡಿಫ್ರೆಂಟ್ ಆಗಿರ್ತವೆ. ಅರ್ಥಮೆಟಿಕ್ DI ಅಂತೆ, ಅದು ಇದು ಡಿಗ್ರೀಸ್ ಮೇಲೆ ತುಂಬಾ ಏನೇನೇನೋ ಕೇಳಿಬಿಡ್ತಾರೆ. ಒಂದೊಂದು ಸಲ ಎಕ್ಸಾಮಲ್ಲಿ ಕ್ವಶನ್ಸ್ ನೋಡಿದ್ರೆ ತಲೆನೇ ತಿರ್ಗೋಗ್ಬಿಡ್ತಿದ್ದೆ, ನನಗೆ ಬರೋದೇ ಇಲ್ಲ ಅಂತ. ಬಟ್
ಜೋಕ್ಸ್ ಅಪಾರ್ಟ್, ಇವಾಗ ನೀವು ಯಾರನ್ನ ರೆಫರ್ ಮಾಡ್ಬೋದು ಅಂದರೆ, ನೀವು ಕಾಮನ್ ಆಗಿ ಹೇಳೋದಾದರೆ ಅಟ್ 247 ಮೇನ್ಸ್ ಲೆವೆಲ್ ಕ್ವೆಶನ್ಸ್ ಮಾಡಿಸೋದು ತುಂಬಾ ಕಮ್ಮಿ ಅವರು. ಓಕೆ, ಓನ್ಲಿ ಲೈವ್ ಕ್ಲಾಸಸಲ್ಲಿ ಮಾತ್ರ ಅವ್ರು ಹೇಳ್ತಾರೆ. ಬಟ್ ಫ್ರೀ ಆಗಿ ತುಂಬ ಕಮ್ಮಿ ಸಿಗ್ತವೆ ಕ್ಲಾಸಸ್ಸು, ರೇರ್ ಆಗಿ ಅವ್ರು ಮಾಡ್ತಾರೆ. ಓಕೆ, ಆ್ಯಂಡ್ ನೀವಿಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನು ನೀವು ನೋಡ್ಕೋಬೋದು ಪ್ರಾಕ್ಟೀಸ್ ಮಾಡೋಕ್ಕೆ. ಅದು ಬಿಟ್ಟರೆ ಆಶೀಶ್ ಅರೋರಾ ಸರ್ದು ಯೂಟ್ಯೂಬ್ ಚಾನಲ್ ನೀವು ನೋಡ್ಕೋಬೋದು, ಅದು ರೆಫರ್ ಮಾಡ್ಬೋದು. ತುಂಬ ಚೆನ್ನಾಗಿ ಹೇಳ್ತಾರೆ, ಅವರು ತುಂಬಾ ಫೇಮಸ್ಸು. ಅವ್ರನ್ನ ಬಿಟ್ಟರೆ ಕೌಶಿಕ್ ಮೊಹಾಂತೆ ಸರು, ಅವರು ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಆ್ಯಂಡ್ ಎಷ್ಟೊಂದು ಜನ ಅವ್ರನ್ನ ರೆಫರ್ ಮಾಡ್ತಾರೆ ಕೂಡ. ಪ್ರತಿದಿನವೂ ಕ್ಲಾಸಸ್ ಇರ್ತವೆ, ಚೆನ್ನಾಗಿ ಹೇಳ್ತಾರೆ. ಓಕೆನಾ, ಕ್ವೆಶನ್ಸು ಅವ್ರು ತೊಗೊಂಡು ಬರೋಂಥ ಕ್ವೆಶನ್ಸು ತುಂಬ ಚೆನ್ನಾಗಿರ್ತವೆ. ಸೊ ಆಶೀಶ್ ಅರೋರಾ ಸರು ಆಮೇಲೆ ಕೌಶಿಕ್ ಮೊಹಾಂತೆ ಸರು, ನಿಮ್ಗೆ ಯಾರು ಹೇಳೋದು ನಿಮ್ಗೆ ಬೇಗನೆ ಅರ್ಥ ಆಗುತ್ತೋ, ಅಂಡರ್ಸ್ಟ್ಯಾಂಡ್ ಆಗ್ತಿದೆನೋ, ಅವರಿಬ್ಬರಲ್ಲಿ ಯಾರ್ದು ಚೆನ್ನಾಗಿ ಅನಿಸುತ್ತೋ ಅವ್ರದ್ದೇ ನೀವು ರೆಫರ್ ಮಾಡ್ಬೋದು. ಇಲ್ಲ ಇಬ್ಬರನ್ನೂ ಮಾಡ್ತೀರಂದರೆ ಅದನ್ನೂ ತುಂಬಾ ಒಳ್ಳೆಯದು. ಅವ್ರದ್ದು ಒಂದು ಕ್ಲಾಸ್ ನೋಡಿ, ಇವ್ರದ್ದು ಒಂದು ಕ್ಲಾಸ್ ನೋಡಿ, ಬಟ್ ಕನ್ಫ್ಯೂಸ್ ಆಗಬೇಡಿ. ಯಾಕೆಂದರೆ ಅವ್ರು ಹೇಳೋವಂಥ ವೇ ಆಫ್ ಟೀಚಿಂಗ್ ಅವ್ರದ್ದು ಬೇರೆ ಇರುತ್ತೆ, ಇವ್ರದ್ದು ಬೇರೆ ಇರುತ್ತೆ. ಬಟ್ ನಿಮ್ಗೆ ಯಾವುದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಲ್ವಾ, ಅದನ್ನೇ ರೆಫರ್ ಮಾಡಿ. ಓಕೆ, ಸೊ ಪಾಯಿಂಟ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ರೀಸನಿಂಗಲ್ಲಿ ಮಾತಾಡೋಣ. ಇಲ್ಲೂ ಕೂಡ ಅಡ್ಡ 247 ಚೆನ್ನಾಗಿ ಹೇಳ್ತಾರೆ ಸರು. ನಿಮ್ಗೆ ಇನ್ನೂ ಬೇಕು ಅಂತ ಅನಿಸುತ್ತೆ ಅಂದರೆ ಫಸ್ಟು ಅಂಕುಶ್ ಲಂಬಾ ಸರ್ದು ವೀಡಿಯೋಸ್ನ ರೆಫರ್ ಮಾಡಿ. ಅವ್ರು ತುಂಬ 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 ಚೆನ್ನಾಗಿ ಹೇಳ್ತಾರೆ. ಫಿಂಗರ್ ಟಿಪ್ಸಲ್ಲಿ ಪಜಲ್ಸ್ ಹೆಂಗೆ ಮಾಡೋದು, ಎಲ್ಲ ಟ್ರಿಕ್ಸ್ ಹೆಂಗೆ ಹಾಕೊಳ್ಳೋದು ತುಂಬ ಚೆನ್ನಾಗಿ ಹೇಳ್ತಾರೆ. ಈಸಿ ಮೆಥಡಲ್ಲಿ ಯಾವ ಥರ ನಾವು ಬೇಗ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಹೆಂಗೆ ಮಾಡೋದು ಅಂತ ಅವ್ರು ಚೆನ್ನಾಗಿ ಹೇಳ್ತಾರೆ. ಅವ್ರದ್ದೊಂದು ಬಿಟ್ಟರೆ ಪುನೀತ್ ಸರು, ನಾನು ಓದಬೇಕಾದ್ರೆ ಪುನೀತ್ ಸರ್ ವೀಡಿಯೋಸ್ ತುಂಬ ಜಾಸ್ತಿ ನೋಡ್ತಿದ್ದೆ. ಯಾಕಂದರೆ ನಂಗೆ ಚೆನ್ನಾಗಿ ಅನಿಸ್ತಿತ್ತು. ಅವರು ವೀಡಿಯೋಸ್ ಮಾಡ್ತಾರೆ, ಡೈಲಿ ಕ್ಲಾಸಸ್ ತೊಗೊಂಡು ಬರ್ತಾರೆ. ಅವ್ರದ್ದು ನಿಮಗೆ ಚೆನ್ನಾಗಿ ಅನಿಸ್ತು ಅಂದರೆ ಪುನೀತ್ ಸರ್ದು ನೀವು ನೋಡ್ಬೋದು. ಇಲ್ಲ ಅಂಕುಶ್ ಲಂಬಾ ಸರ್ದು ಚೆನ್ನಾಗಿ ಹೇಳ್ತಾರೆ ಅಂದರೆ ಅದೇ ಸಾಕು ಅಂತಂದರೆ, ಸಫಿಷಿಯೆಂಟ್ ಇತ್ತು ಅಂದರೆ ಅಷ್ಟಕ್ಕೆ ನೀವು ಸುಮ್ಮನೆ ಆಗ್ಬೋದು. ಆ್ಯಂಡ್ ರೀಸನಿಂಗ್ ಬಗ್ಗೆ ಮಾತಾಡಿದ್ವಿ, ಇಂಗ್ಲೀಷ್ ಆಯಿತು. ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತೂ ಅಡ್ಡ 247 ರೆಫರ್ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಹೇಳ್ತಾರೆ. ನೀವು ಅವ್ರ ಒಬ್ಬರೇ ಕ್ಲಾಸ್ ನೋಡಿದ್ರೂ ಸಾಕಾಗುತ್ತೆ. ಬಟ್ ಯಾವಾಗಲೂ ನಮಗೆ ಇನ್ನೊಂದು ಸೋರ್ಸ್ ಬೇಕೇ ಬೇಕಾಗುತ್ತೆ GAಯಲ್ಲಿ. ಯಾಕಂದರೆ ಎಲ್ಲ ಪಾಯಿಂಟ್ಸ್ನೂ ಒಬ್ಬರು ಕವರ್ ಮಾಡಿರಲ್ಲ, ಇನ್ನೊಂದು ಕಡೆ ನಾವು ನೋಡಲೇಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾನೇನು ರೆಫರ್ ಮಾಡ್ತೀನಿ, ಇಫ್ ನೀವು ಅಡ್ಡ 247 ನೀವು ಡೈಲಿ ನೋಡ್ತಾ ಇದ್ದೀರಾ ಕರೆಂಟ್ ಅಫೇರ್ಸ್ನ ಅಂತಂದರೆ, ನೆಕ್ಸ್ಟು ನೀವು ಅಫೇರ್ಸ್ ಕ್ಲೌಡ್ ನೋಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ಇವನ್ ನೀವು ಅಫೇರ್ಸ್ ಕ್ಲೌಡು ಡೈಲಿ ಕ್ಲಾಸಸ್ಸು 30-40 ನಿಮಿಷದೊಳಗಡೆ ಇರ್ತವೆ. ಡೈಲಿ ಕ್ಲಾಸಸ್ಸು ನೋಡ್ಬೋದು, ವೀಕ್ಲಿ ಕ್ಲಾಸಸ್ಸು ನೋಡ್ಬೋದು. ಸೊ ಅಡ್ಡ 247 ಆ್ಯಂಡ್ ಅಫೇರ್ಸ್ ಕ್ಲೌಡ್ ನೋಡಿದರೆ ತುಂಬ ಬೆಸ್ಟು. ಓಕೆ, ಆ್ಯಂಡ್ ನೀವೇನು ಮಾಡಬೇಕು, ಈಗ ಅವರು PDFs ಬಿಡ್ತಾರಲ್ಲ, 3 ಮಂತ್ಸ್ PDFs, 6 ಮಂತ್ಸ್ PDFs ಈ ಥರ, ಅಥವಾ 1 ಮಂತ್ PDF, ಈ ಥರ PDFನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆಸ್ಕೊಳ್ಳಿ. ಅದನ್ನ ಜಸ್ಟ್ ರಿವಿಷನಿಗೋಸ್ಕರ ಇಟ್ಕೊಳ್ಳಿ. ಅಡ್ಡ 247 ತುಂಬ ಚೆನ್ನಾಗಿರುತ್ತೆ, 1 ಲೈನ್ ಇದ್ದಂಗಿರುತ್ತೆ. ಅದನ್ನ ನೀವು ಜಸ್ಟ್ ರಿವಿಷನಿಗೆ ನೀವು ಇಟ್ಕೊಳೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಓದಿರ್ತೀವಿ, ಬಟ್ ಇದು ಏನಂತಾರಲ್ಲ, ಆಪ್ಷನ್ಸ್ ತುಂಬಾ ಕ್ಲೋಸ್ ಇದ್ದಾಗ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಸೊ ನೀವು ಅಡ್ಡ 247ದು ಮಂತ್ಲಿ PDFs ಏನಿರ್ತಾವಲ್ಲ, ಅವೆಲ್ಲ ಪ್ರಿಂಟ್ ಮಾಡಿ ತಗೊಂಡು ಓದಿದ್ರೆ ತುಂಬಾ ಬೆಸ್ಟ್ ಇರುತ್ತೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇತ್ತಂದರೆ ಅದರಲ್ಲೇ ಓದಿ, ಇಲ್ಲ ಫೋನಲ್ಲೇ ಓದೋಕ್ಕಾಗುತ್ತೆ ಅಂದರೆ ಅದರಲ್ಲಿ ಕೂಡ ಓದ್ಬೋದು. ಸೊ ಅಡ್ಡ 247 ಆ್ಯಂಡ್ ಅಫೇರ್ಸ್ ಕ್ಲೌಡು ಬೆಸ್ಟು ಅಂತ ಅನಿಸುತ್ತೆ. ಈ ಎರಡೇ ಸೋರ್ಸ್ನೇ ಕಂಟಿನ್ಯೂ ಆಗಿ ಫಾಲೋ ಮಾಡಿ ಸಾಕು. ಇದಾಯಿತು ಕಂಪ್ಯೂಟರ್ ಅವೇರ್ನೆಸ್. ಒನ್ ಆ್ಯಂಡ್ ಓನ್ಲಿ ಅರೋರಾ ಎಜುಕೇಟರು. ನಾನು ಯಾವಾಗಲೂ ಡೇ 1ಇಂದ ಅವ್ರದ್ದೇ ಹೆಸರು ಹೇಳೋದು. ಯಾಕಂದರೆ ಅವರಷ್ಟು ಚೆನ್ನಾಗಿ ನನಗೆ ಯಾರೂ ಮಾಡೋದು ಗೊತ್ತೇ ಆಗಿಲ್ಲ ಇಲ್ಲಿವರೆಗೂ ಕೂಡ. ಆ್ಯಂಡ್ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಏನಂದರೆ, ನಾನು JAIIBಗೆ ಏನು ಓದ್ತಿದ್ದೀನಲ್ಲ, ಅಂದರೆ ಪ್ರಮೋಷನ್ ಇಂಕ್ರಿಮೆಂಟ್ ಸಲುವಾಗಿ ನೆಕ್ಸ್ಟ್ ಎಕ್ಸಾಮಿಗೆ ಓದ್ತಿದ್ದೀನಿ. ಅದರಲ್ಲೂ ಒಂದು ಏನಂತಾರಲ್ಲ, ಮಾಡ್ಯೂಲಲ್ಲಿ ಕಂಪ್ಯೂಟರ್ ಬಗ್ಗೆ ಇದೆ. ಅಂದರೆ ರ್ಯಾನ್ಸಮ್ವೇರ್ ಅಂದರೆ ವೈರಸ್ಗಳ ಬಗ್ಗೆ ಇದೆ, ಇಂಟರ್ನೆಟ್ ಬಗ್ಗೆ ಇದೆ, ವೈಫೈ ಬಗ್ಗೆ ಇದೆ. ಎಷ್ಟೊಂದು ಟಾಪಿಕ್ಸು ನಾನು ಆಲ್ರೆಡಿ ಓದ್ಬಿಟ್ಟಿದ್ದೀನಿ. ಅಂದರೆ RRB-PO ಅಲ್ಲಿ ಕಂಪ್ಯೂಟರ್ ಅವೇರ್ನೆಸ್ಸಿಗೋಸ್ಕರ ಓದ್ಬಿಟ್ಟಿದ್ದೀನಿ. ಈಗ ನಾನು ಆ ವೀಡಿಯೋಸ್ ನೋಡಬೇಕಾದ್ರೆ ನಂಗೆ ಜಸ್ಟು ಅವು ರೀಕಾಲ್ ಆಗ್ತಿರ್ತವೆ. ಆ ಸರ್ ಹೇಳಿದ್ದು, ಅವ್ರು ಹೇಳಿರೋ ಟ್ರಿಕ್ಸ್ಗಳು ತುಂಬಾ ನೆನಪಾಗ್ತವೆ. ಸೊ ಬೆಸ್ಟ್ ಅಂದರೆ ಬೆಸ್ಟು ಅರೋರಾ ಎಜುಕೇಟರು ಯೂಟ್ಯೂಬ್ ಚಾನಲ್ಲು. ಅದರಲ್ಲಿರೋವಂಥ 90 ಅಥವಾ 89+ ವೀಡಿಯೋಸ್ ಪ್ಲೇ ಲಿಸ್ಟ್ ಏನಿದೆ, ಅದಿಷ್ಟು ಓದಿದ್ರೆ 100% ಇಷ್ಟಕ್ಕಿಷ್ಟು ಮಾರ್ಕ್ಸ್ ನೀವು ತೊಗೋಬೋದು. ಓಕೆ, ಸೊ ಅಷ್ಟೇ, ಏನು ಎಲ್ಲ ಸಬ್ಜೆಕ್ಟ್ಸು ಕವರ್ ಮಾಡಿದ್ದೀವಿ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೊಂದೇನು, ಯಾವ ಸಬ್ಜೆಕ್ಟ್ಸ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಈಗ ಕ್ವಾಂಟ್ಸ್ ಆ್ಯಂಡ್ ರೀಸನಿಂಗು ಜಾಸ್ತಿ ವೇಟೇಜ್ ಇರ್ತವೆ, ಅದನ್ನು ತುಂಬ ಚೆನ್ನಾಗಿ ಓದ್ಕೋಬೇಕು. ಜಾಸ್ತಿ ಅಟೆಂಪ್ಟ್ ಕ್ವಶನ್ಸ್ನ ಅದರಲ್ಲೇ ಮಾಡಬೇಕು ನೀವು. ಸೊ
ಕ್ವಶನ್ಸ್ ಜಾಸ್ತಿ ಅಟೆಂಪ್ಟ್ ಮಾಡಿದರೆ ನಿಮಗೆ ಮಾರ್ಕ್ಸು ಮೇಲೆ ಹೋಗ್ತಾನೆ ಇರುತ್ತೆ, ಜಾಸ್ತಿ ಬರ್ತವೆ. ಕಂಪ್ಯೂಟರ್ ಅವೇರ್ನೆಸ್ಸಿಗೆ ತುಂಬಾ ತಲೆಗೆ ಇಡ್ಸ್ಕೊಂಡು ಜಾಸ್ತಿ ಹೊತ್ತು ಕೂತ್ಕೋಬೇಡಿ. ಯಾಕೆಂದರೆ ಅದರಲ್ಲಿ ನೀವು ಒಂದು ಕರೆಕ್ಟ್ ಮಾಡಿದ್ರೆ 0.5 ಮಾರ್ಕ್ಸ್ ನಿಮಗೆ ಬರೋದ್ರಿಂದ ಒಂದು ಎಂತಾರಲ್ಲ ಮೀಡಿಯಮ್ ರೇಂಜಲ್ಲಿ ನೀವು ಪರ್ಫಾರ್ಮ್ ಮಾಡಿದ್ರು ಓಕೆ ಆಗುತ್ತೆ. ಬಟ್ ನೀವು ಪಾಯಿಂಟ್ಸಲ್ಲಿ ಅದೇ ಎಷ್ಟು ಜಾಸ್ತಿ ಮಾರ್ಕ್ಸ್ ತೊಗೊತೀರೋ ಅಷ್ಟು, ಅಂದರೆ ಪಾಯಿಂಟ್ಸು ರೀಸನಿಂಗಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡಾಗೆ ನಿಮಗೆ ತುಂಬಾ ಒಳ್ಳೆಯದು. ಇಂಗ್ಲೀಷು ಕೂಡ ಮರಿಬೇಡಿ, ಅದನ್ನು ತುಂಬ ಚೆನ್ನಾಗಿ ಓದ್ಕೊಳ್ಳೇಬೇಕು. ಇಲ್ಲಿ ಮೇನ್ಸ್ ಅಂತ ಬಂದಾಗ ಹೇಳೋಕ್ಕಾಗಲ್ಲ ಒಂದೊಂದು ಸಲ ಯಾವ್ದು ಚೆನ್ನಾಗಿರುತ್ತೋ ಪೇಪರು, ಯಾವುದು ಫುಲ್ ಟಫ್ ಬರುತ್ತೋ ಅಂತ ನಾವೆಲ್ಲ ರೀತಿಯಿಂದನೂ ರೆಡಿ ಇರಬೇಕಾಗುತ್ತೆ. ಆ್ಯಂಡ್ ಇದಿಷ್ಟೇ ಇನ್ನು. ಸೊ ವಿಡಿಯೋ ಸೋರ್ಸ್ ಬಗ್ಗೆ ಎಷ್ಟೊಂದು ಜನ ಕೇಳ್ತಿದ್ರಿ. ಐ ಹೋಪ್ ನಿಮ್ಗೆ ಇವಾಗ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ನಿಮ್ಮ ತಯಾರಿನ ಬಿಡಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.